ವಿಚಾರ ಜಿಟಿ ದೇವೇಗೌಡರೇನೋ ನೆನ್ನೆ ಬ್ಯಾಟಿಂಗ್ ಮಾಡಿದ್ರು. ಇದರಿಂದ ಅಫ್ಕೋರ್ಸ್ ಒಂದ್ ರೀತಿ ದೋಸ್ತಿಯಲ್ಲಿ ಕಂಪನ ಮೂಡಿಸಿದೆ. ಜಿಟಿ ದೇವೇಗೌಡರ ಹೇಳಿಕೆಗೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಸುಮ್ಮನೆ ಬಿಡ್ತಾರಾ? ಜಿಟಿಡಿ ಹೇಳಿಕೆಗೆ ಮೈತ್ರಿ ಪಕ್ಷದ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದ್ ಕಡೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ, ಅಲ್ಲಿ ನೋಡಿದ್ರೆ ಜಿಟಿ ದೇವೇಗೌಡರು ಅಂತ ದೊಡ್ಡ ವೇದಿಕೆಯಲ್ಲಿ ಅವ್ರ ಪರವಾಗಿ ಮಾತನಾಡಿದ್ದಾರಲ್ಲ ಅಂತ ಬಿಜೆಪಿ ನಾಯಕರು ಅಫ್ಕೋರ್ಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಶಾಸಕರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳದೆ ಡ್ಯಾಮೇಜ್ ಮಾಡ್ತಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಬಗ್ಗೆ ಬಿಜೆಪಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 3 ತಿಂಗಳಿಂದ ಮಾಡಿದ ಹೋರಾಟಕ್ಕೆ ನೀರಲ್ಲಿ ಹೋಮ. ಮೂಡಾ ಹೋರಾಟದಲ್ಲಿ ಬಹುದೊಡ್ಡ ಹಿನ್ನಡೆ ಆಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿಯವರೇ, ನಿಮ್ಮ ನಾಯಕರನ್ನ ನೀವು ಯಾಕೆ ಒಗ್ಗಟ್ಟಾಗಿ ಇಟ್ಕೊಳ್ತಿಲ್ಲ? ಹೆಂಗೆಂಗೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾವು ಪಾದಯಾತ್ರೆಯನ್ನ ಮಾಡಿದ್ರಿ, ಹೋರಾಟಗಳನ್ನ ಮಾಡಿದ್ರಿ, ಇದು ಏನ್ ಸೂಚಿಸುತ್ತೆ ಹೇಳಿ ಅಂತ ಕೆಲವು ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಅಲ್ಲದಿದ್ದರೂ ಒಳಗಡೆ ಅಸಮಾಧಾನ ಬುಗಿಲೇಳ್ತಾ ಇದೆ ಬಿಜೆಪಿ ನಾಯಕರಿಗೆ. ಎಸ್ಪೆಷಲಿ ವಿಜಯೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿದ್ರು, ಹೇಳಿಕೆಗಳನ್ನ ಕೊಟ್ಟರು. ನೀವು ಸಿಎಂ ಸ್ಥಾನದಲ್ಲಿ ಅಂದ್ರೆ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಹೋರಾಟವನ್ನ ಮಾಡಿದ್ರು. ಅದಕ್ಕೆ ನೆನ್ನೆ ಜಿಟಿ ದೇವೇಗೌಡರು ಹೇಳ್ತಾರೆ, ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಕೇಳಿದ್ರು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಎಸ್ ಮಾರುತಿ, ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ, ಅದರ ಜೊತೆಗೆ ಒಂದಷ್ಟು ಅಸಮಾಧಾನ ಕೂಡ ಬುಗ್ಲೇಳ್ತಾ ಇದೆ. ಏನ್ ಹೇಳ್ತಾರೆ ಈಗ ಬಿಜೆಪಿ ನಾಯಕರು? ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಹೋರಾಟಗಳು ಕೂಡ ಮಾಡ್ಕೊಂಡು ಬಂದ್ರು. ಈಗ ನಿನ್ನೆ ಜಿಟಿ ದೇವೇಗೌಡರು ಕೊಟ್ಟಂತ ಹೇಳಿಕೆಯಿಂದ ದೊಡ್ಡ ಮಟ್ಟಿಗೆ ಅವ್ರಿಗೆ ಹಿನ್ನಡೆ ಆಗಿದೆ ಅಲ್ವಾ? ಇದರಿಂದ ಈಗ ಜಿಟಿ ದೇವೇಗೌಡರು ನಿನ್ನೆ ಕೊಟ್ಟಂತ ಒಂದು ಹೇಳಿಕೆ ಒಂದು ಕಡೆ ಕಾಂಗ್ರೆಸ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ರಾಜಕೀಯವಾಗಿ ಬೂಸ್ಟ್ ಕೊಡುವಂತ ಒಂದು ಹೇಳಿಕೆ ಆಗಿದ್ರೆ, ಮೈತ್ರಿ ಪಕ್ಷಗಳಾಗಿರುವಂತಹ ಹಾಗೂ ಈ ಮೂಡ ಪ್ರಕರಣವನ್ನ ಪ್ರಮುಖ ಪ್ರತಿಭಟನೆಯ ಅಸ್ತ್ರವಾಗಿ ಸರ್ಕಾರದ ವಿರುದ್ಧ ತೆಗೆದುಕೊಂಡಿದ್ದಂತಹ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಬಹಳಷ್ಟು ಹಿನ್ನಡೆಯಾದಂತಹ ಒಂದು ಹೇಳಿಕೆ ಆಗಿದೆ. ಹೀಗಾಗಿ ಇದರಲ್ಲಿ ಪರ ವಿರೋಧ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಮತ್ತೆ ಆಕ್ಷೇಪದ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಬಿಜೆಪಿ ಯಾವ ನಾಯಕರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇಲ್ಲಿವರೆಗೂ ಸಮರ್ಥನೆ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಎಸ್.ಟಿ. ಸೋಮಶೇಖರ್ ಅವರು ಸಮರ್ಥನೆ ಮಾಡ್ಕೊಂಡ್ರು ಕೂಡ ಈಗಾಗಲೇ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯಿಂದ ಹೊರಗಡೆ ಇದ್ದಾರೆ. ಅವರನ್ನ ಬಿಜೆಪಿ ಅವರು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಆದ್ರೆ ಜಿಟಿ ದೇವೇಗೌಡರು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರಿಗೆ ಪ್ರತಿಭಟನೆ ಹಾಗೂ ಪಾದಯಾತ್ರೆ ಹೋದಂತ ಒಂದು ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು, ಬಹಿರಂಗ ಸಮಾವೇಶದಲ್ಲೂ ಕೂಡ ಭಾಗವಹಿಸಿದ್ರು. ಅವತ್ತು ಕೂಡ ಭರ್ಜರಿಯಾದಂತಹ ಒಂದು ಭಾಷಣವನ್ನ ಮಾಡಿದ್ರು. ಆದ್ರೆ ನಿನ್ನೆ ಅದಕ್ಕೆ ಉಲ್ಟಾ ಮಾತುಗಳನ್ನ ಆಡಿರುವಂತದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ರೀತಿಯಲ್ಲಿ ಮಾತನಾಡಿರೋದ್ರಿಂದ ಇದನ್ನೇ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನ ಬಿಜೆಪಿ ನಾಯಕರಿಗೆ ಉಂಟಾಗಿರುವಂತದ್ದು. ಬಹಿರಂಗವಾಗಿ ಇಳಿದಿದ್ರು ಕೂಡ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ತಮ್ಮ ನಾಯಕರನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಇರುವಂತದ್ದೇ ಇವತ್ತು ಈ ರೀತಿಯಾಗಿ ವಿಪಕ್ಷ ಶಾಸಕರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮರ್ಥನೆಗೆ ಕಾರಣ ಆಯ್ತು ಅನ್ನುವಂತ ಒಂದು ಅಸಮಾಧಾನವನ್ನ ವ್ಯಕ್ತವಾಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಈಗಿರುವಂತದ್ದು ದಿವ್ಯಾ. ಓಕೆ, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.